ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ ಇಯರ್ DLED ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಏಪ್ರಿಲ್ 2026 ಮೊನ್ನೆ ಆಗಿದೆ. ಈ ಒಂದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ MCQನ ಸಾಲ್ವ್ ಮಾಡಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆಯೇ ನಾನು ಈ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ನಾನೇನು ಮಾಡ್ತಾಯಿದ್ದೀನಿ, ಡಿಸ್ಕಸ್ ಮಾಡ್ತಾಯಿದ್ದೀನಿ. MCQ ಈಗಾಗಲೇ ಮುಗಿದಿದೆ. ಈ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅದರ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಆ ಒಂದು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗ್ಬಿಡೋಣ. ಇವೆಲ್ಲ ಸಾಲ್ವ್ ಆಗಿದೆ. ವಿಡಿಯೋದಲ್ಲಿ ನಿಮಗೆಲ್ಲ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. 2 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಪಾರ್ಟ್ ಬಿ ಅಂತ ಇದೆ ನೋಡಿ, ಇದು ಪಾರ್ಟ್ ಬಿ. ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇಲ್ಲಿ ಟೋಟಲ್ಲು 8 ಕ್ವಶನ್ಸ್ಗಳನ್ನು ಕೇಳಿರ್ತವೆ. ಅದರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಉತ್ತರಿಸಬೇಕಾಗತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 10 ನಿಮಗೆ ಸಿಗುತ್ತೆ. ಇಲ್ಲಿ ನಾವು ಮೊದಲನೇ ಕ್ವಶನ್ 11 ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದು ನಾನು ಒಬ್ಬ ವಿದ್ಯಾರ್ಥಿಯಿಂದ ಕ್ವಶನ್ ಪೇಪರ್ ಇಸ್ಕೊಂಡು ಏನು ಮಾಡಿದ್ದೀನಿ, ಅದನ್ನು PDF ಮಾಡಿಕೊಂಡು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಆ ವಿದ್ಯಾರ್ಥಿ ಇಲ್ಲಿ 11, 12, 14ಗೆ ಎಲ್ಲ ಮಾರ್ಕ್ ಮಾಡಿದ್ದಾವೆ. ಈಗ ನಾವು ಕ್ವಶನ್ ನಂಬರ್ 11ಗೆ ನಾವೇನು ಮಾಡೋಣ, ನೋಟಿಸ್ ಮಾಡೋಣ. ಕ್ವಶನ್ ನಂಬರ್ 11, ಲೀಸ್ಟ್ ಎನಿ 4 ಸ್ಟ್ರಾಟಜೀಸ್ ದಟ್ ಹೆಲ್ಪ್ ವಿಜುವಲ್ ಲರ್ನರ್ಸ್ ಅಂತ ಇದೆ. ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ವಿಜುವಲ್ ಲರ್ನರ್ಸ್ಗೆ ಹೆಲ್ಪ್ ಮಾಡುವಂತಹ, ಸಹಾಯ ಮಾಡುವಂತಹ 4 ಸ್ಟ್ರಾಟಜೀಸ್ಗಳನ್ನು ಕೇಳಿದ್ದಾವೆ. ಇಲ್ಲಿ ಸ್ಟ್ರಾಟಜೀಸ್ ಅಂದರೆ ಇಲ್ಲಿ ತಂತ್ರಗಳು ಅಥವಾ ಟೆಕ್ನಿಕ್ಸ್ ಅಂತ ಅಂದ್ಕೊಡಿ. ವಿಜುವಲ್ ಲರ್ನರ್ಸ್ ಅಂದ್ರೇನು ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಇದು ಲರ್ನಿಂಗ್ ಸ್ಟೈಲ್ಸಲ್ಲಿ ಮೊದಲನೇ ಲೆಸನಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಲರ್ನಿಂಗ್ ಸ್ಟೈಲ್ಸಲ್ಲಿ ಆಡಿಟ್ರಿ ಲರ್ನರ್ಸು, ವಿಜುವಲ್ ಲರ್ನರ್ಸು, ಕೈನೆಸ್ಥೆಟಿಕ್ ಲರ್ನರ್ಸ್ ಅಂತ ಇದೆ. ಆಡಿಟ್ರಿ ಅಂತ ಹೇಳಿದ್ರೆ ಕೇಳಿ ಕಲಿತಕ್ಕಂಥದ್ದು, ವಿಜುವಲ್ ಅಂತ ಹೇಳಿದ್ರೆ ನೋಡಿ ಕಲಿತಕ್ಕಂಥದ್ದು, ಲರ್ನ್ ಬೈ ಸೀಯಿಂಗ್ ಅಂತ ಹೇಳ್ಬಿಟ್ಟು ಇದು ವಿಜುವಲ್ ಲರ್ನರ್ಸ್ ಅಂದರೆ ಲರ್ನ್ ಬೈ ಸೀಯಿಂಗ್, ನೋಡಿ ಕಲಿ ಅಂತಕ್ಕಂಥದ್ದು. ಕೈನೆಸ್ಥೆಟಿಕ್ ಅಂತ ಹೇಳಿದ್ರೆ ಮಾಡಿ ಕಲಿ, ಲರ್ನ್ ಬೈ ಡೂಯಿಂಗ್ ಅಂತಕ್ಕಂಥದ್ದು, ಅದು ಥರ್ಡ್ ಒನ್ ಆಗುತ್ತೆ. ಇಲ್ಲಿ ಯಾವುದ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ವಿಜುವಲ್ ಲರ್ನರ್ಸ್ ಅಂದರೆ ನೋಡಿ ಕಲಿತಕ್ಕಂಥ ವಿದ್ಯಾರ್ಥಿಗಳ 4 ಸ್ಟ್ರಾಟಜೀಸ್ನ ಹೇಳಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಲ್ಲಿ ಆನ್ಸರ್ ಮಾಡಿ ನೋಡಿ. ನಾನು ಪಾರ್ಟ್ ಬಿ ಇಲ್ಲಿ ಲೀಸ್ಟ್ ಎನಿ 4 ಸ್ಟ್ರಾಟಜೀಸ್ ದಟ್ ಹೆಲ್ಪ್ ವಿಜುವಲ್ ಲರ್ನರ್ಸ್ ಅಂತ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಸ್ಟ್ರಾಟಜೀಸ್ನ ಬರೆದು ಸಾಕಾಗುತ್ತೆ, ಯಾಕೆಂದರೆ 2 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ ನೋಡಿ, ಮೊದಲನೇದು ಯೂಸ್ ಚಾರ್ಟ್ ಆ್ಯಂಡ್ ಡಯಾಗ್ರಾಮ್ಸ್. ನೋಡಿ, ನಾವು ಚಾರ್ಟನ್ನು, ಡಯಾಗ್ರಾಮನ್ನು ಹಾಕಿದ್ರೆ ಮಕ್ಕಳು ನೋಡ್ತಾರೆ. ವಿಜುವಲ್ ಅಂದರೆ ನೋಡೋದು. ನಾವು ಪಾಠ ಮಾಡಬೇಕಾದ್ರೆ ಚಾರ್ಟನ್ನು ಬಳಸ್ಕೊಂಡು ಪಾಠ ಮಾಡತಕ್ಕಂಥದ್ದು, ಡಯಾಗ್ರಾಮ್ನ ಬಳಸ್ಕೊಂಡು ಪಾಠ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಚಾರ್ಟನ್ನು, ಡಯಾಗ್ರಾಮನ್ನು ನೋಡೋದಕ್ಕೆ ಸಿಗುತ್ತೆ. ಅದು ಒಂದು ಸ್ಟ್ರಾಟಜಿ ಆಯಿತು. ಯೂಸ್ ಪಿಕ್ಚರ್ಸ್ ಆ್ಯಂಡ್ ಫ್ಲಾಶ್ ಕಾರ್ಡ್ಸ್ ಅಂತ ಇದೆ ನೋಡಿ. ಪಿಕ್ಚರ್ಸ್ಗಳನ್ನು ಬಳಸ್ಕೊಂಡು ಫ್ಲಾಶ್ ಕಾರ್ಡ್ಗಳನ್ನು, ಸ್ಪೆಲ್ಲಿಂಗ್ಸ್ ಬಗ್ಗೆ, ಹ್ಯಾಂಡ್ ರೈಟಿಂಗ್ ಬಗ್ಗೆ ಮತ್ತು ಮೀನಿಂಗ್ ತಿಳಿಯೋದಕ್ಕೆ ಫ್ಲಾಶ್ ಕಾರ್ಡ್ಸ್ನ ಬಳಸ್ಕೊಂಡು ನಾವು ಪಾಠ ಮಾಡಿದಾಗ ವಿದ್ಯಾರ್ಥಿಗಳು ಪಿಕ್ಚರ್ಸ್ನ, ಫ್ಲಾಶ್ ಕಾರ್ಡ್ಸನ್ನ ನೋಡಬಹುದು, ಅದನ್ನು ನೋಡಿ ಕಲಿತಾವೆ ಅಂತಕ್ಕಂಥದ್ದು. ಮೈಂಡ್ ಮ್ಯಾಪಿಂಗ್, ಇದು ಒಂದು ಸ್ಟ್ರಾಟಜಿ. ಮೈಂಡ್ ಮ್ಯಾಪಿಂಗ್ ಅಂತಕ್ಕಂಥದ್ದು ಆ ಒಂದು ಟೆಕ್ನಿಕ್ಕನ್ನು ನಾವೇನು ಮಾಡ್ಬೋದು, ಮ್ಯಾಪಿಂಗನ್ನು ಬಳಸ್ಕೊಂಡು ನಾವು ನಕ್ಷೆಗಳ ಮೂಲಕ ಪಾಠವನ್ನು ಮಾಡ್ಬೋದು. ಕಲರ್ ಕೋಡಿಂಗ್ ಆ್ಯಂಡ್ ಹೈಲೈಟಿಂಗ್. ನೋಡಿ, ಕಲರ್ ಕೋಡ್ ಮಾಡ್ತಕ್ಕಂಥದ್ದು ಅಂದರೆ ಬಗೆಯ ಚಾಕ್ ಪೀಸ್ಗಳನ್ನು ನಾವು ಬಳಸ್ತಕ್ಕಂಥದ್ದು, ಕಲರ್ ಕೋಡಿಂಗ್ ಮಾಡ್ತಕ್ಕಂಥದ್ದು. ಯಾವುದು ಇಂಪಾರ್ಟೆಂಟ್ ಇದೆ, ಯಾವುದು ಅನ್ಇಂಪಾರ್ಟೆಂಟ್ ಇದೆ, ಯಾವುದು ತುಂಬ ಇಂಪಾರ್ಟೆಂಟ್ ಇದೆ, ಕೆಲವೊಂದು ಕಲರ್ಸಲ್ಲಿ ನಾವು ಅದನ್ನು ಹೈಲೈಟ್ ಮಾಡ್ತಕ್ಕಂಥದ್ದು. ಮಾಡಿದಾಗ ಮಕ್ಕಳು ಅದನ್ನು ನೋಡ್ತಾರೆ. ನೋಡಿಬಿಟ್ಟು ಅದನ್ನು ಕಲಿತಕ್ಕಂಥ ಚಾನ್ಸಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ವಿಜುವಲ್ ಲರ್ನರ್ಸ್ ಅಂತ ಹೇಳಿದ್ರೆ ನೋಡಿ ಕಲಿತಕ್ಕಂಥ ಮಕ್ಕಳ ಸ್ಟ್ರಾಟಜೀಸ್ ಯಾವ್ದು ಅಂತ ಹೇಳಿದ್ರೆ ಯೂಸ್ ಚಾರ್ಟ್ಸ್ ಆ್ಯಂಡ್ ಡಯಾಗ್ರಾಮ್ಸ್, ಯೂಸ್ ಪಿಕ್ಚರ್ಸ್ ಆ್ಯಂಡ್ ಫ್ಲಾಶ್ ಕಾರ್ಡ್ಸ್, ಮೈಂಡ್ ಮ್ಯಾಪಿಂಗ್, ಕಲರ್ ಕೋಡಿಂಗ್ ಆ್ಯಂಡ್ ಹೈಲೈಟಿಂಗ್ ಅಂತ ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ 2 ಅಂಕಗಳು ನಿಮಗೆ ಸಿಗುತ್ತೆ. ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 12ಗೆ ಹೋಗೋಣ. ಕ್ವಶನ್ ನಂಬರ್ 12ಅಲ್ಲಿ ನೋಡಿ, ಇಲ್ಲಿ
ಪಿಯಾಜೆ ಅಬ್ಸರ್ವ್ಸ್ ಎ ಚೈಲ್ಡ್ ಆ್ಯಸ್ ಸೆನ್ಸ್ ಮೇಕರ್ ಎಕ್ಸ್ಪ್ಲೈನ್ ಅಂತ ಇದೆ. ಇದು ಕೂಡ ಮೊದಲನೇ ಲೆಸನ್ಗೆ ಸಂಬಂಧಪಟ್ಟಿದ್ದು. ಪಿಯಾಜೆ ಏನು ಅವಲೋಕನ ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಂದು ಮಗು ಸೆನ್ಸ್ ಮೇಕರ್ ಅಂತ ಹೇಳ್ತಾನೆ. ಸೆನ್ಸ್ ಮೇಕರ್ ಅಂದರೆ ಒಂದು ಮಗು ಏನು ಮಾಡುತ್ತೆ, ತಾನೇ ಅರ್ಥವನ್ನು ಮಾಡಿಕೊಳ್ಳುತ್ತೆ, ತಾನೇ ಅರ್ಥವನ್ನು ತಿಳಿದುಕೊಳ್ಳುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ ಇದು. ಇಲ್ಲಿ ಕ್ವಶನ್ ನಂಬರ್ 12 ಇದೆ ನೋಡಿ. ಇದು ಕೂಡ ಮೊದಲನೇ ಲೆಸನ್ಗೆ ಸಂಬಂಧಪಟ್ಟಿದ್ದು ನೋಡಿ. ಪಿಯಾಜೆ ಅಬ್ಸರ್ವ್ಸ್ ಎ ಚೈಲ್ಡ್ ಆ್ಯಸ್ ಸೆನ್ಸ್ ಮೇಕರ್ ಎಕ್ಸ್ಪ್ಲೈನ್ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಮೇಲೆ ಹಾಕೊಂಡಿದ್ದೀನಿ ನಾನು. ಅಕಾರ್ಡಿಂಗ್ ಟು ಪಿಯಾಜೆ ಪ್ರಕಾರ ಎ ಚೈಲ್ಡ್ ಈಸ್ ಆ್ಯನ್ ಆ್ಯಕ್ಟಿವ್ ಲರ್ನರ್ ಅಂತ ನಾವು ಏನು ಹೇಳ್ತಾನೆ, ಚೈಲ್ಡ್ ಆ್ಯಕ್ಟಿವ್ ಲರ್ನರ್. ಆ್ಯಕ್ಟಿವ್ ಅಂದರೆ ಸಕ್ರಿಯವಾದಂತಹ ಒಬ್ಬ ಕಲಿಕಾರ್ಥಿ ಅಂತಕ್ಕಂತ ಹೇಳ್ತಾನೆ. ಪಿಯಾಜೆ ಏನು ಹೇಳ್ತಾನೆ, ಎ ಚೈಲ್ಡ್ ಈಸ್ ಆ್ಯನ್ ಆ್ಯಕ್ಟಿವ್ ಲರ್ನರ್. ಆ್ಯಕ್ಟಿವ್ ಅಂದರೆ ಸಕ್ರಿಯವಾದಂತಹ, ಲರ್ನರ್ ಅಂದರೆ ಕಲಿಕಾರ್ಥಿ. ಹೂ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೇಕ್ ಸೆನ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬಿಟ್ಟು ಆ ಮಗು ಏನು ಮಾಡುತ್ತೆ, ತಾನೇ ಟ್ರೈ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ, ಅರ್ಥ ಮಾಡ್ಕೊಳೋದಕ್ಕೆ, ಆ್ಯಂಡ್ ಮೇಕ್ ಸೆನ್ಸ್ ಆಫ್ ದಿ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಏನು ಸೆನ್ಸ್ ಇದೆ, ಮೀನಿಂಗ್ ಇದೆ, ಅರ್ಥ ಇದೆ, ಅದು ತಾನೇ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಅಂತಕ್ಕಂಥದ್ದು. ಹೇಗೆ ಅಂತ ಹೇಳಿದ್ರೆ, ಥ್ರೂ ಎಕ್ಸ್ಪೀರಿಯನ್ಸ್, ಅನುಭವಗಳ ಮೂಲಕ ಜಗತ್ತಲ್ಲಿ ತಾನೇ ಅರ್ಥವನ್ನು ತಿಳಿದುಕೊಳ್ಳುತ್ತೆ ಮತ್ತು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ಪಿಯಾಜೆ. ಅದಕ್ಕೆ ಚೈಲ್ಡ್ ಆ್ಯಸ್ ಎ ಸೆನ್ಸ್ ಮೇಕರ್ ಅಂತ ಹೇಳ್ಬೋದು. ಚಿಲ್ಡ್ರನ್ ಲರ್ನ್ ಬೈ ಅಬ್ಸರ್ವಿಂಗ್ ಅಂತ. ಮಕ್ಕಳು ಹೇಗೆ ಕಲಿತಾರೆ, ಅಬ್ಸರ್ವಿಂಗ್, ಅವಲೋಕನ ಮಾಡಿ ಕಲಿತಾರೆ. ಕೇವಲ ಅವಲೋಕನ ಅಲ್ಲ, ಎಕ್ಸ್ಪ್ಲೋರಿಂಗ್, ಶೋಧನೆ ಮಾಡ್ತಾರೆ, ಥಿಂಕಿಂಗ್, ಯೋಚನೆ ಮಾಡ್ತಾರೆ, ಇಂಟ್ರ್ಯಾಕ್ಟಿಂಗ್ ವಿತ್ ದೇ ಎನ್ವಿರಾನ್ಮೆಂಟ್, ತಮ್ಮ ಪರಿಸರದ ಜೊತೆ ಇಂಟ್ರ್ಯಾಕ್ಟ್ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು. ದೇ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಥ್ರೂ ಅಸಿಮಿಲೇಷನ್ ಆ್ಯಂಡ್ ಅಕಾಮಡೇಷನ್. ಅವರು ತಮ್ಮ ನಾಲೆಡ್ಜನ್ನು ಕನ್ಸ್ಟ್ರಕ್ಟ್ ಮಾಡ್ಕೊತಾರೆ, ರಚನೆ ಮಾಡ್ಕೊತಾರೆ. ಹೇಗೆಂದರೆ ಅಸಿಮಿಲೇಷನ್ ಮತ್ತು ಅಕಾಮಡೇಷನ್. ಈ ಅಸಿಮಿಲೇಷನ್ ಮತ್ತು ಅಕಾಮಡೇಷನ್ ಬಗ್ಗೆಯೂ 2 ಮಾರ್ಕ್ಸ್ ಪ್ರಶ್ನೆ ಇದೆ. ಅದನ್ನು ನೀವು ಅಲ್ಲಿ ನಿಮ್ಮ ಸೋರ್ಸ್ ಬುಕ್ಕಲ್ಲಿ ನೋಡ್ಕೋಬೋದು, ಅಥವಾ ನಾನು ಮುಂದಿನ ಒಂದು ಪ್ರಶ್ನೆಯಲ್ಲಿ ಪತ್ರಿಕೆಯಲ್ಲಿ ಬಂದರೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಸಿಮಿಲೇಷನ್ ಚಿಕ್ಕದಾಗಿ ಹೇಳ್ತೀನಿ. ಅಸಿಮಿಲೇಷನ್ ಯಾವುದೇ ಒಂದು ಹೊಸ ಇನ್ಫಾರ್ಮೇಷನ್ನ ಹಳೆ ಇನ್ಫಾರ್ಮೇಷನ್ ಜೊತೆ ಇಟ್ಟುಕೊಳ್ಳೋದೇ ಅಸಿಮಿಲೇಷನ್ ಆಗುತ್ತೆ. ಅಕಾಮಡೇಷನ್ ಹಳೆ ಇನ್ಫಾರ್ಮೇಷನ್ನ ಡಿಲೀಟ್ ಮಾಡಿ ತೆಗೆದುಹಾಕಿ ಹೊಸ ಇನ್ಫಾರ್ಮೇಷನ್ಸನ್ನು ಇಟ್ಕೊಳ್ತಕ್ಕಂಥದ್ದು ಏನಾಗುತ್ತೆ, ಅಕಾಮಡೇಷನ್ ಆಗುತ್ತೆ. ಸೊ ಇಷ್ಟು ನೀವು ಬರೆದಾಗಿನ ಏನಾಗುತ್ತೆ, ನಿಮಗೆ 2 ಅಂಕಗಳು ಸಿಗುತ್ತೆ. ಅಸಿಮಿಲೇಷನ್ ಅಕಾಮಡೇಷನ್ ಬಗ್ಗೆ ಪ್ರತ್ಯೇಕವಾದಂತಹ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಅದು ನೆಕ್ಸ್ಟ್ ನಾನು ಪ್ರಶ್ನೆ ಬಂತು ಅಂತೇಳಿ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಹಳೆಯ ಒಂದು ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 13ಗೆ ಹೋಗೋಣ ನೋಡಿ. 13ನಲ್ಲಿ ಏನಿದೆ, ಲೀಸ್ಟ್ ದ ಮಾಡೆಲ್ಸ್ ಆಫ್ ರೀಡಿಂಗ್ ಪ್ರೋಸೆಸ್. ನೋಡಿ, ರೀಡಿಂಗಲ್ಲಿ ಅನೇಕ ಮಾಡೆಲ್ಸ್ ಇದೆ. ಆ ಮಾಡೆಲ್ಸ್ ಆಫ್ ರೀಡಿಂಗ್ ಪ್ರೋಸೆಸ್ಸನ್ನು ಲೀಸ್ಟ್ ಮಾಡಿ, ಪಟ್ಟಿ ಮಾಡಿ ಅಂತ ಇದೆ. ಆ ಪ್ರಶ್ನೆ ತುಂಬ ಸುಲಭವಾದದ್ದು ನೋಡಿ. ಮಾಡೆಲ್ಸ್ ಆಫ್ ರೀಡಿಂಗ್ ಅಂತಕ್ಕಂಥದ್ದು, ಮಾಡೆಲ್ಸ್ ಆಫ್ ರೀಡಿಂಗ್ ಪ್ರೋಸೆಸ್ಸು 4 ಇದೆ, ಇದರಲ್ಲಿ 3 ಸಾಕು. ಮೊದಲನೇದು ಬಾಟಮ್ ಅಪ್ ಮಾಡೆಲ್, ಸೆಕೆಂಡ್ ಒನ್ ಟಾಪ್ ಡೌನ್ ಮಾಡೆಲ್, ಥರ್ಡ್ ಒನ್ ಇಂಟ್ರ್ಯಾಕ್ಟಿವ್ ಮಾಡೆಲ್. ಇಷ್ಟು ಬರೋದು ಸಾಕಾಗುತ್ತೆ. 4ನೇದು ಇದೆ ಇಂಟ್ರ್ಯಾಕ್ಟಿವ್ ಕಾಂಪೆನ್ಸೆಂಟ್ರಿ ಮಾಡೆಲ್ ಅಂತ ಇದೆ, ಅದೇನು ಅವಶ್ಯಕತೆ ಇಲ್ಲ. ಬಾಟಮ್ ಅಪ್ ಮಾಡಲ್ಲು, ಟಾಪ್ ಡೌನ್ ಮಾಡಲ್ಲು. ಇಂಟ್ರ್ಯಾಕ್ಟಿವ್ ಮಾಡೆಲ್ ಅಂದರೆ ಬಾಟಮು ಮತ್ತು ಟಾಪ್ ಡೌನ್ನ ಇಂಟ್ರ್ಯಾಕ್ಟ್ ಮಾಡಿ ಎರಡನ್ನೂ ಸೇರಿಸಿ ಆಗಿರ್ತಕ್ಕಂಥದ್ದು ಯಾವುದು, ಇಂಟ್ರ್ಯಾಕ್ಟಿವ್ ಮಾಡೆಲ್. ಇಷ್ಟನ್ನು ಬರೋದು ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 2 ಅಂಕಗಳು ಖಂಡಿತ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 14ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 14 ನೋಡ್ಕೊಂಡು ಬಂದ್ಬಿಡೋಣ ಏನಿದೆ ಅಂತಕ್ಕಂಥದ್ದು ನೋಡಿ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಲೆಕ್ಸಿಕಲ್ ಚಂಕ್ಸ್ ಅಂತ ಇದೆ. ಲೆಕ್ಸಿಕಲ್ ಚಂಕ್ಸ್ಗೆ ಯಾವುದಾದ್ರೂ 2 ಎಕ್ಸಾಂಪಲನ್ನು ಕೊಡಿ ಅಂತ ಇದೆ. ಇದು ಬಹಳ ಸುಲಭ ನಿಮಗೆ ಅಂಕಗಳನ್ನು ತೊಗೊಳೋದಕ್ಕೆ. ನೋಡಿ, ಎನಿ 2 ಎಕ್ಸಾಂಪಲ್ಸ್ ಆಫ್ ಲೆಕ್ಸಿಕಲ್ ಚಂಕ್ಸ್. ಲೆಕ್ಸಿಕಲ್ ಚಂಕ್ಸ್ ಅಂದರೆ ಇಲ್ಲಿ ಅನೇಕ ಪದಗಳು ಸೇರಿ ಏನಾಗಿರುತ್ತೆ, ಒಂದು ವಾಕ್ಯದ ಭಾಗ. ಅದು ಲೆಕ್ಸಿಕಲ್ ಚಂಕ್ಸ್ ಅಂದರೆ ವಾಕ್ಯ ಅಲ್ಲ, ವಾಕ್ಯದ ಭಾಗ ಆಗಿರುತ್ತೆ. ಅದನ್ನು ನಾವು ಲೆಕ್ಸಿಕಲ್ ಚಂಕ್ಸ್ ಅಂತೀವಿ. ಗ್ರೂಪ್ ಆಫ್ ವರ್ಡ್ಸ್ ಅಂತ ಇರುತ್ತೆ. ಅದು ಸಾಮಾನ್ಯವಾಗಿ ಒಟ್ಟಿಗೆ ಬರುತ್ತೆ ಟೋಟಲಾಗಿ. ನೋಡಿ, ಹೌ ಆರ್ ಯು ಅಂತಕ್ಕಂಥದ್ದು ಇದೇನಿದೆ ಇದು ಒಟ್ಟಿಗೆ ಬರುತ್ತೆ. ಆಮೇಲೆ ಯು ಆರ್ ಹೌ ಅಂತ ಆಗಲ್ಲ. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಇದೆ ನೋಡಿ, ಇದು ಒಟ್ಟಿಗೆ ಬರುತ್ತೆ. ನೀವು ಇದನ್ನೇ ಇಟ್ಕೊಂಬಿಡಿ, ಇನ್ ಫ್ರಂಟ್ ಆಫು, ಹೌ ಆರ್ ಯು, ಇನ್ಸ್ಟೆಡ್ ಆಫು, ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಒಂದಕ್ಕಿಂತ ಹೆಚ್ಚು ಪದಗಳಿರುತ್ತೆ. ಅದು ಸಾಮಾನ್ಯವಾಗಿ ಜೊತೆಯಲ್ಲೇ ಇರುತ್ತೆ. ಅಂತಹ ಒಂದು ಪದಗಳ ಗುಂಪಿಗೆ ನಾವೇ ಅಂತೀವಿ, ಲೆಕ್ಸಿಕಲ್ ಚಂಕ್ಸ್ ಅಂತೀವಿ. ಲೆಕ್ಸಿಕಲ್ ಚಂಕ್ಸ್ಗೆ ಉದಾಹರಣೆಗಳನ್ನು ಎಕ್ಸಾಂಪಲ್ ಕೊಡಿ ಅಂತ ಇದೆ. ಒಂದು ಹೌ ಆರ್ ಯು ಹಾಕಿ, ಇನ್ನೊಂದು ಥ್ಯಾಂಕ್ ಯು ವೆರಿ ಮಚ್ ಹಾಕೋದು ಕೂಡ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಕೇಳಿರ್ತಕ್ಕಂಥದ್ದು 2, ನಾವು ಕೊಡಬೇಕಾಗಿರೋದು 2. ಇದರಲ್ಲಿ ಏನು ಸಮಸ್ಯೆ ಇಲ್ಲ.
ಕ್ವಶನ್ 15 ಹೋಗೋಣ. ಎಕ್ಸ್ಪ್ಲೈನ್ ದ ಹ್ಯುಮನಿಸ್ಟಿಕ್ ವ್ಯೂ ಆನ್ ಲ್ಯಾಂಗ್ವೇಜ್ ಲರ್ನಿಂಗ್. ಹ್ಯುಮನಿಸ್ಟಿಕ್ ಅಂದರೆ ಮಾನವೀಯ ದೃಷ್ಟಿಕೋನ ಅಂತ ಹೇಳ್ಬೋದು. ಲ್ಯಾಂಗ್ವೇಜ್ ಲರ್ನಿಂಗ್ ಬಗ್ಗೆ ಅನೇಕ ದೃಷ್ಟಿಕೋನ ಇದೆ. ಬಿಹೇವಿಯರಿಸ್ಟ್ ವ್ಯೂ ಇದೆ, ಅಂದರೆ ವರ್ತಮಾನ ಸಿದ್ಧಾಂತ ಇದೆ, ಮತ್ತು ಇಲ್ಲಿ ಕಾಗ್ನಿಟಿವ್ ಇದೆ, ಹ್ಯುಮನಿಸ್ಟಿಕ್ ಇದೆ. ಇಲ್ಲಿ ಹ್ಯುಮನಿಸ್ಟಿಕ್ ಬಗ್ಗೆ ಅವನು ಎಕ್ಸಾಂಪಲನ್ನು ಟೋಟಲ್ ಮೀನಿಂಗನ್ನು ಕೇಳ್ತಾ ಇದ್ದಾನೆ. ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದಾವೆ. ಇಲ್ಲಿ ಎಕ್ಸ್ಪ್ಲೈನ್ ದ ಹ್ಯುಮನಿಸ್ಟಿಕ್ ಅಂತ ಹೇಳಿದರೆ ಮಾನವತಾವಾದ ದೃಷ್ಟಿಕೋನ ಅಂತ ಅಂದ್ಕೊಳ್ಳಿ. ಹ್ಯುಮನಿಸ್ಟಿಕ್ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ, ಅದು ನಾನು ಮಾಡ್ತಾಯಿದ್ದೀನಿ. ಎಕ್ಸ್ಪ್ಲೈನ್ ದ ಹ್ಯುಮನಿಸ್ಟಿಕ್ ವ್ಯೂ ಆನ್ ಲ್ಯಾಂಗ್ವೇಜ್ ಲರ್ನಿಂಗ್. ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಹೇಳಿದ್ರೆ ಭಾಷಾ ಕಲಿಕೆಗೆ ಸಂಬಂಧಪಟ್ಟಂತೆ ಹ್ಯುಮನಿಸ್ಟಿಕ್ ವ್ಯೂ ಏನು, ಮಾನವತಾವಾದ ದೃಷ್ಟಿಕೋನ ಏನು ಅಂತಕ್ಕಂಥದ್ದು. ಇಲ್ಲಿ ನೋಡಿ ಆನ್ಸರ್ ಇದೆ. ದ ಹ್ಯುಮನಿಸ್ಟಿಕ್ ಅಪ್ರೋಚ್ ಗಿವ್ಸ್, ವ್ಯೂ ಒಂದೇ ಅಪ್ರೋಚ್ ಒಂದೇ ಇಂಪಾರ್ಟೆನ್ಸ್ ಟು ದಿ ಫೀಲಿಂಗ್ಸ್. ನೋಡಿ ಇಲ್ಲಿ ಮಾನವತಾವಾದ ಹ್ಯುಮನಿಸ್ಟಿಕ್ ಅಂತ ಬಂದರೆ ಫೀಲಿಂಗ್ಸ್ ಬಂದ್ಬಿಡುತ್ತೆ, ಭಾವನೆಗಳು, ಎಮೋಷನ್ಸು ಮತ್ತು ಇಂಟ್ರೆಸ್ಟ್, ಆಸಕ್ತಿ ಆಫ್ ಲರ್ನರ್ಸ್. ನೋಡಿ ಒಬ್ಬ ವಿದ್ಯಾರ್ಥಿಯ ಅಥವಾ ವಿದ್ಯಾರ್ಥಿಗಳ ಆಸಕ್ತಿಗಳ ಬಗ್ಗೆ ಇಲ್ಲಿ ಪ್ರಾಮುಖ್ಯತೆ ಕೊಡಲಾಗುತ್ತೆ. ಎಮೋಷನ್ಸು, ಫೀಲಿಂಗ್ಸು ಅದರ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಇಟ್ ಕ್ರಿಯೇಟ್ಸ್ ಎ ಸ್ಟ್ರೆಸ್ ಫ್ರೀ ಆ್ಯಂಡ್ ಫ್ರೆಂಡ್ಲಿ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್. ಇದು ಎಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಸ್ಟ್ರೆಸ್ ಇರಲ್ಲ ಮಕ್ಕಳಿಗೆ. ಕೆಲವೊಂದು ಶಾಲೆಗಳಲ್ಲಿ ಸ್ಟ್ರೆಸ್ ಇರುತ್ತೆ. ಇವತ್ತು ನೀವು ಇಂತಹ ಪಾಠವನ್ನು ಇಂತಹ ಪೋಯಮನ್ನು ಒಪ್ಪಿಸಿ ಹೋಗಲೇಬೇಕು, ಇಲ್ಲ ನಿಮಗೆ ಪನಿಷ್ಮೆಂಟ್ ಸಿಗುತ್ತೆ, ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬರಲೇಬೇಕು, ಇಲ್ಲ ನಿಮಗೆ ಪನಿಷ್ಮೆಂಟ್ ಸಿಗುತ್ತೆ, ಈ ಥರದ ಒಂದು ವಾತಾವರಣ ಇರುತ್ತೆ. ಇಲ್ಲಿ ಹ್ಯುಮನಿಸ್ಟಿಕ್ ವ್ಯೂನಲ್ಲಿ ಸ್ಟ್ರೆಸ್ ಫ್ರೀ ಇರುತ್ತೆ, ಅಂದರೆ ಇಲ್ಲಿ ಅಂತಹ ಪನಿಷ್ಮೆಂಟೇ ಇರಲ್ಲ. ಫ್ರೆಂಡ್ಲಿ ಕ್ಲಾಸ್ ರೂಮ್ ಅಂದರೆ ಭಾಳ ಫ್ರೆಂಡ್ಲಿ ಆಗಿರ್ತಕ್ಕಂಥ ತರಗತಿಯ ಒಂದು ವಾತಾವರಣ ಇರುತ್ತೆ. ಮತ್ತು ಲರ್ನಿಂಗ್ ಬಿಕಮ್ಸ್ ಮೀನಿಂಗ್ಫುಲ್ ವೆನ್ ಸ್ಟೂಡೆಂಟ್ ಫೀಲ್ ಕಾನ್ಫಿಡೆಂಟ್, ಮೋಟಿವೇಟೆಡ್ ಆ್ಯಂಡ್ ರೆಸ್ಪೆಕ್ಟೆಡ್. ಲರ್ನಿಂಗ್ ಬಹಳ ಮೀನಿಂಗ್ಫುಲ್ ಆಗಿರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳು ತುಂಬ ಕಾನ್ಫಿಡೆಂಟ್ ಆಗಿರ್ತವೆ, ಅವ್ರಿಗೆ ಏನು ಭಯನೇ ಇರಲ್ಲ, ಮೋಟಿವೇಶನ್ ಸಿಗ್ತಾ ಇರುತ್ತೆ, ಉತ್ತೇಜನ ಸಿಗ್ತಾ ಇರುತ್ತೆ, ರೆಸ್ಪೆಕ್ಟ್ ಕೊಡ್ತಾರೆ. ಹೆಚ್ಚಿನದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಸಿಗ್ತಾ ಇರುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ. ಅಂದರೆ 90% ತೊಗೊಂಡವನಿಗೆ ತುಂಬ ಮರ್ಯಾದೆ, 50% ತೊಗೊಂಡವನಿಗೆ ಕಡಿಮೆ ಮರ್ಯಾದೆ ಏನಿಲ್ಲ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ. ಹಾಗಾಗಿ ಇದನ್ನು ಹ್ಯುಮನಿಸ್ಟಿಕ್ ವ್ಯೂ ಅಂತ ಹೇಳ್ತೀವಿ. ಇಷ್ಟನ್ನು ಬರೆದಾಗ ನಿಮಗೆ 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನು ನೋಡ್ಕೊಂಡು ಬಂದ್ಬಿಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ನು 16. ರೈಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ. ಈ ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿನೇ ಅಂತ ಅಂದ್ಕೊಳ್ಳಿ. ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಇಲ್ಲಿ ಕೊಟ್ಟಿದ್ದಾವೆ. ನಾನು ಅದನ್ನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಬ್ಯಾಕ್ ಚೈನಿಂಗ್ ಏನು ಅಂತಕ್ಕಂಥ ನಿಮಗೆ ಅರ್ಥ ಆಗುತ್ತೆ ನೋಡಿ. ರೈಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ವಾಕ್ಯ ಏನಿದೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಇದೆ ನೋಡಿ. ಇದು ಏನಿದೆ, ಒಂದು ಸೆಂಟೆನ್ಸ್ನ ನಾವು ಬರ್ಕೊಂಡ್ವಿ. ಮಕ್ಕಳಿಗೆ ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಬ್ಯಾಕ್ ಚೈನಿಂಗ್ ಚಟುವಟಿಕೆ ಹೇಗೆ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಒಂದು ಸೆಂಟೆನ್ಸನ್ನು ಮಕ್ಕಳಿಗೆ ಕಲಿಸ್ಬೇಕು. ಏನು, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು, ಸೆಂಟೆನ್ಸನ್ನು ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಮೂಲಕ ಕಲಿಸ್ಬೇಕು ಅಂದರೆ ಮೊದಲು ನಾವೇನು ಬರ್ಕೋಬೇಕು ನೋಡಿ, ಸ್ಕೂಲ್ ಬರ್ಕೋಬೇಕು. ಸ್ಕೂಲ್ ಎಲ್ಲಿದೆ, ಇಲ್ಲಿದೆ. ಸ್ಕೂಲ್ ಬರ್ಕೊಂಡು ಇದು ಬ್ಯಾಕಿಂದ ಬರ್ತಾ ಇದೀವಿ ನೋಡಿ, ಅದಕ್ಕೆ ಬ್ಯಾಕ್ ಚೈನಿಂಗ್ ಅಂತ ಇರುತ್ತೆ. ಆಮೇಲೆ ಟು ಸೇರ್ಕೊಂತು, ಸ್ಕೂಲ್ ಸೇರ್ಕೊಂತು. ಆಮೇಲೆ ಗೋಯಿಂಗ್ ಟು ಸ್ಕೂಲ್. ಆಮೇಲೆ ಯಾಮ್ ಗೋಯಿಂಗ್ ಟು ಸ್ಕೂಲ್ ಸೇರ್ಕೊಂತು. ಕೊನೆಗೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಆಯಿತು ನೋಡಿ. ಈ ಐ ಆಮ್ ಗೋಯಿಂಗ್ ಟು ಸ್ಕೂಲನ್ನು ನಾವು ಬ್ಯಾಕಿಂದ, ಹಿಂದುಗಡೆಯಿಂದ ಕಲಿಸ್ತಾ ಇದ್ದೀವಿ, ಮುಂದುಗಡೆಯಿಂದ ಅಲ್ಲ, ಹಿಂದುಗಡೆಯಿಂದ ಕಲಿಸ್ತಾ ಇದ್ದೀವಿ. ಅಂದರೆ ಮೊದಲು ನಾವೇನು ಮಾಡಿದ್ವಿ, ಸ್ಕೂಲ್ ಅಂದರೆ ಶಾಲೆ, ಟು ಸ್ಕೂಲ್ ಅಂದರೆ ಶಾಲೆಗೆ, ಗೋಯಿಂಗ್ ಟು ಅಂದರೆ ಶಾಲೆಗೆ ಹೋಗು. ಯಾಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳಿದ್ರೆ ಇಲ್ಲಿ ಐ ಇಲ್ಲ, ಯಾಮ್ ಗೋಯಿಂಗ್ ಟು ಸ್ಕೂಲ್ ಬಂದಿದೆ. ಆಮೇಲೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಮೊದಲು ಸ್ಕೂಲ್ ಬಂತು, ಟು ಸ್ಕೂಲ್ ಬಂತು, ಗೋಯಿಂಗ್ ಟು ಸ್ಕೂಲ್ ಬಂತು, ಯಾಮ್ ಗೋಯಿಂಗ್ ಟು ಸ್ಕೂಲ್ ಬಂತು, ಕೊನೆಗೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಬಂತು. ಕೊನೆಗೆ ಏನಾಗ್ಬಿಡ್ತು, ಇಲ್ಲಿ ಇಡೀ ಸೆಂಟೆನ್ಸ್ ಮಗುಗೆ ಗೊತ್ತಾಯಿತು. ಇದು ಒಂದು ಎಕ್ಸಾಂಪಲ್ಲು. ಬ್ಯಾಕ್ ಚೈನಿಂಗ್ ಅಂದರೆ ಹಿಂದುಗಡೆಯಿಂದ, ಮುಂದಿನ ಅಲ್ಲ, ಹಿಂದುಗಡೆಯಿಂದ ಒಂದೊಂದೇ ಪದನ ಏನು ಮಾಡೋದು, ಹೆಚ್ಚು ಜಾಸ್ತಿ ಮಾಡ್ತಾ ಬರೋದು. ಕೊನೆಗೆ ಇಡೀ ಸೆಂಟೆನ್ಸನ್ನು ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಮತ್ತು ಅದರ ಮೀನಿಂಗ್ನ ಕಲಿಸ್ತಕ್ಕಂಥದ್ದಕ್ಕೆ ನಾವೇ ಅಂತೀವಿ ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಇದಕ್ಕೆ 2 ಅಂಕ ಇದೆ. ಇದಕ್ಕೆ ಖಂಡಿತ ನಿಮಗೆ 2 ಅಂಕ ಸಿಗುತ್ತೆ. ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಅಂದರೆ ನೀವು ಹೀಗೆ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 17 ನೋಡ್ಕೊಂಬಂದ್ಬಿಡೋಣ. ಈಗ ಕ್ವಶನ್ ನಂಬರ್ 17 ಏನಿದೆ, ಏನು ಪ್ರಶ್ನೆ ಇದೆ ಅಂತಕ್ಕಂಥದ್ದು. ಇಲ್ಲಿ ಲೀಸ್ಟ್ ದ ಇಂಪಾರ್ಟೆನ್ಸ್ ಆಫ್ ವಾಲ್ ಮ್ಯಾಗ್ಝಿನ್. ವಾಲ್ ಮ್ಯಾಗ್ಝಿನ್ಸ್ ಎಲ್ಲ ನಿಮಗೆ 4ನೇ ಚಾಪ್ಟ್ರಲ್ಲಿ ಸಿಗುತ್ತೆ.
ಅಲ್ಲಿ ಸೋರ್ಸಸ್ ಬಗ್ಗೆ ಡಿಸ್ಕಸ್ ಆಗಿದೆ. ವಾಲ್ ಮ್ಯಾಗ್ಝಿನ್ ಬಗ್ಗೆ ಇಲ್ಲಿ ಪ್ರಶ್ನೆ ಬಂದಿದೆ, ಅದರ ಆನ್ಸರ್ನ ನೋಡೋಣ ನಾವಿಲ್ಲಿ. ನೋಡಿ, ಲೀಸ್ಟ್ ದ ಇಂಪಾರ್ಟೆನ್ಸ್ ಆಫ್ ವಾಲ್ ಮ್ಯಾಗ್ಝಿನ್. ವಾಲ್ ಮ್ಯಾಗ್ಝಿನ್ನ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿ ಅಂತ ಇದೆ. 4 ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡೋಣ. ವಾಲ್ ಮ್ಯಾಗ್ಝಿನ್ ಬೇಕಾ ಬೇಡ ಅಂತಕ್ಕಂಥದ್ದು. ಬೇಕು. ಶಾಲೆಗಳಲ್ಲಿ ಮ್ಯಾಗ್ಝಿನ್ಸ್, ವಾಲ್ ಮ್ಯಾಗ್ಝಿನ್ ಅಂದರೆ ಮ್ಯಾಗ್ಝಿನ್ಸನ್ನು ಗೋಡೆಗಳಿಗೆ ಅಂಟಿಸ್ತಕ್ಕಂಥದ್ದು, ಅದಕ್ಕೆ ನಾವು ವಾಲ್ ಮ್ಯಾಗ್ಝಿನ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ? ಎಂಕರೇಜಸ್ ಕ್ರಿಯೇಟಿವಿಟಿ ಅಮಾಂಗ್ ಸ್ಟೂಡೆಂಟ್. ಇದು ಮಕ್ಕಳ ಒಂದು ಕ್ರಿಯೇಟಿವಿಟಿನ ಜಾಸ್ತಿ ಮಾಡುತ್ತೆ. ಕ್ರಿಯೇಟಿವಿಟಿ ಅಂದರೆ ಸೃಜನಾತ್ಮಕತೆಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಅನೇಕ ಜನ ಮ್ಯಾಗ್ಝಿನ್ಸ್ಗಳಲ್ಲಿ ಏನು ಮಾಡ್ತವೆ, ಕೆಲವೊಂದು ಪೊಯಮ್ಸ್ಗಳನ್ನು ಮತ್ತು ಸ್ಟೋರಿಗಳನ್ನು, ಎಸ್ಸೆಗಳನ್ನು ಬರೆದು ಏನು ಮಾಡ್ತವೆ, ಆ ಒಂದು ವಾಲ್ಗೆ ಅಂಟಿಸ್ತಕ್ಕಂಥ ಒಂದು ಕೆಲಸ ನಡೆಯುತ್ತೆ. ಅನೇಕ ವಿದ್ಯಾರ್ಥಿಗಳು ಅದನ್ನು ನೋಡ್ತವೆ, ಓದ್ತವೆ. ಅವ್ರಿಗೇನಾಗುತ್ತೆ, ನಾನೂ ಹೀಗೆ ಮಾಡಬೇಕು ಅನ್ನೋ ಒಂದು ಆಸೆ ಉಂಟಾಗುತ್ತೆ. ಕ್ರಿಯೇಟಿವಿಟಿ ಬೆಳೆಯುತ್ತೆ. ಅದರಲ್ಲಿ ಸೃಜನಾತ್ಮಕತೆ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಎಂಕರೇಜ್ ಮಾಡೋ ಹಾಗಾಗುತ್ತೆ. ಇದು ಒಂದು ಪ್ರಾಮುಖ್ಯತೆ. ಇಂಪ್ರೂವ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್. ನೋಡಿ, ಇದರಿಂದ ಓದುವಂತಹ ಮತ್ತು ಬರೆಯುವಂತಹ ಒಂದು ಕೌಶಲ ಏನಾಗುತ್ತೆ, ಡೆವಲಪ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಥರ್ಡ್ ಒನ್, ಡೆವಲಪ್ಸ್ ಟೀಮ್ ವರ್ಕ್ ಆ್ಯಂಡ್ ಪಾರ್ಟಿಸಿಪೇಷನ್. ಇಲ್ಲಿ ಟೀಮ್ ವರ್ಕು ಕೂಡ ಇರುತ್ತೆ. ಒಂದು ವಾಲ್ ಮ್ಯಾಗ್ಝಿನ್ ಮಾಡಬೇಕಂದ್ರೆ ಅನೇಕ ವಿದ್ಯಾರ್ಥಿಗಳು ಸೇರ್ಕೊಂಡು ಮಾಡಬೇಕಾಗತ್ತೆ. ಪೊಯಮ್ಸ್ಗಳನ್ನು ರಚನೆ ಮಾಡಬೇಕು, ಎಸ್ಸೆಗಳನ್ನು ಮಾಡಬೇಕು, ಕೆಲವೊಂದು ಹಾಸ್ಯ ಚಟಾಕಿಗಳನ್ನು ಪ್ರಿಪೇರ್ ಮಾಡಬೇಕು. ಈ ಥರ ಅನೇಕ ಕೆಲಸಗಳನ್ನು ಮಾಡಬೇಕು ಅಂದಾಗ ಟೀಮ್ ವರ್ಕ್ ಬೇಕಾಗುತ್ತೆ. ಮತ್ತು ಪಾರ್ಟಿಸಿಪೇಷನ್ ಕೂಡ ಮಾಡ್ತಾರೆ. ಭಾಗವಹಿಸುವಿಕೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದು ಕೂಡ ಒಂದು ಪ್ರಾಮುಖ್ಯತೆ ಆಗಿದೆ. ಶೇರ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಐಡಿಯಾಸ್. ನೋಡಿ, ಇಲ್ಲಿ ತಮ್ಮ ಒಂದು ಇನ್ಫಾರ್ಮೇಷನ್ ಮಾಹಿತಿಗಳನ್ನು, ಐಡಿಯಾಸ್ನ, ವಿಚಾರಗಳನ್ನು ಹಂಚಿಕೊಳ್ತಾರೆ ವಿದ್ಯಾರ್ಥಿಗಳು. ಹಂಚ್ಕೊಂಡು ಒಂದು ಮ್ಯಾಗ್ಝಿನ್ ಮಾಡಿ ಅದನ್ನು ವಾಲಿಗೆ ನೇತಾಕ್ತಕ್ಕಂಥದ್ದು, ಅದನ್ನೆಲ್ಲ ಓದ್ತಕ್ಕಂಥದ್ದು, ಇದೇ ಏನಾಗುತ್ತೆ, ವಾಲ್ ಮ್ಯಾಗ್ಝಿನ್ ಆಗುತ್ತೆ. ಇಷ್ಟು ಪ್ರಾಮುಖ್ಯತೆ ಈ ಒಂದು ವಾಲ್ ಮ್ಯಾಗ್ಝಿನ್ ಇದೆ ಅಂತಕ್ಕಂಥ ನೀವು 4 ಪ್ರಾಮುಖ್ಯತೆ ಬರೀಬೇಕು. ನಿಮಗೆ ಇಲ್ಲಿ 2 ಅಂಕಗಳು ಖಂಡಿತ ಲಭ್ಯ ಆಗುತ್ತೆ. ಸೊ ನೆಕ್ಸ್ಟು ಲಾಸ್ಟ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ನಾನು ಇಡೀ 8 ಕ್ವಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ಮಾಡಬೇಕಾಗಿರೋದೆಷ್ಟು? ಓನ್ಲಿ 5. ನೋಡಿ, ಇಲ್ಲಿ 18ನೇದು, ಪ್ರಿಪೇರ್ ಎ ಡೈಲಾಗ್ ಕಂಪ್ಲೀಷನ್ ಆ್ಯಕ್ಟಿವಿಟಿ ಫಾರ್ ಅಸೆಸಿಂಗ್ ಸ್ಪೀಕಿಂಗ್ ಸ್ಕಿಲ್ ಅಂತ ಇದೆ. ನಾವು ಅಸೆಸ್ ಮಾಡಿದಾಗ ಇದು 5ನೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಅಸೆಸಿಂಗ್ ಅಂದರೆ. ಈಗ ನಾವೇನು ಮಾಡಬೇಕು, ಮಾತನಾಡುವಂತಹ ಕೌಶಲವನ್ನು ಮೌಲ್ಯಾಂಕನ ಮಾಡಬೇಕು. ಏನು ಮಾಡಬೇಕು? ಮಾತನಾಡುವಂತಹ ಕೌಶಲವನ್ನು ಅಸೆಸ್ ಮಾಡಬೇಕು. ಅದಕ್ಕೆ ಡೈಲಾಗ್ ಕಂಪ್ಲೀಷನ್ ಆ್ಯಕ್ಟಿವಿಟಿಯನ್ನು ಏನು ಮಾಡಿ, ಪ್ರಿಪೇರ್ ಮಾಡಿ ಅಂತ ಇದೆ. ನೀವು ಭಾಳ ಸುಲಭವಾಗಿ ಮಾಡ್ಬೋದು. ಯಾಕೆ? ಪ್ರಶ್ನೆ ಅರ್ಥ ಆಗಲ್ಲ ನಿಮಗೆ. ಪ್ರಶ್ನೆ ಅರ್ಥ ಆಯಿತು ಅಂತ ಹೇಳಿದರೆ 50% ನಿಮ್ಮ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು. ಭಾಳಷ್ಟು ವಿದ್ಯಾರ್ಥಿಗಳು ಸಮಸ್ಯೆ ಏನಂದರೆ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಲ್ಲ, ನನಗೆ ಗೊತ್ತಿಲ್ಲ ಅಂತ ಕೈ ಬಿಡ್ತವೆ. ನೋಡಿ, ಡೈಲಾಗ್ ಅಂದರೆ ಗೊತ್ತು ನಿಮಗೆ. ಡೈಲಾಗ್ ಕಂಪ್ಲೀಷನ್ ಯಾವುದಕ್ಕೆ ಸಂಬಂಧಪಟ್ಟಂತೆ? ಸ್ಪೀಕಿಂಗ್ ಅಂದರೆ ಡೈಲಾಗ್ ಓದಲೇಬೇಕಲ್ಲ, ಆ ಮೌಲ್ಯಾಂಕನ ಮಾಡೋದಕ್ಕೆ. ಓಕೆ, ಇಲ್ಲಿ ರವಿ ಮತ್ತು ರಾಣಿ ಇಬ್ಬರು ಮಾತಾಡ್ತಾ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಇಬ್ಬರು ನಾವು ಡೈಲಾಗ್ ಬೇಕಂದ್ರೆ ಇಬ್ಬರು ಬೇಕೇ ಬೇಕಲ್ಲ, ಒಬ್ಬನೇ ಡೈಲಾಗ್ ಹೇಳ್ಕೊಳಕ್ಕಾಗಲ್ಲ. ಈ ರವಿ ಏನು ಮಾಡ್ತಾನೆ, ಗುಡ್ ಮಾರ್ನಿಂಗ್ ರಾಣಿ ಅಂತಾನೆ, ಹೌ ಆರ್ ಯು ಅಂತ ಕೇಳ್ತಾನೆ. ಒಂದು ಡೈಲಾಗ್ ಆಯಿತು. ಕೆಳಗಿನ ರಾಣಿ ಡೈಲಾಗನ್ನ ನೀವು ಡ್ಯಾಶ್ ಇಟ್ಬಿಡ್ಬೇಕು. ಯಾಕೆಂದರೆ ಕಂಪ್ಲೀಷನ್ ಮಾಡ್ಬೇಕು. ನೀವೇನು ಮಾಡ್ತಾಯಿದ್ದೀವ, ಚಟುವಟಿಕೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀವ, ನೀವು ಅದಕ್ಕೆ ಆನ್ಸರ್ ತುಂಬಂಗಿಲ್ಲ. ಇದು ರವಿದು ಏನು ಮಾಡಬೇಕು, ನೀವು ಡೈಲಾಗನ್ನು ಬರೀಬೇಕು, ರಾಣಿದು ಬಿಟ್ಬಿಡಬೇಕು. ಬಿಟ್ಟಾಗ ಈ ಒಂದು ಚಟುವಟಿಕೆ ಏನಾಗುತ್ತೆ, ಪ್ರಿಪೇರ್ ಆಗುತ್ತೆ ಅಂತಕ್ಕಂಥದ್ದು. ಗುಡ್ ಮಾರ್ನಿಂಗ್ ರಾಣಿ, ಹೌ ಆರ್ ಯು ಅಂದಾಗ ಆಕೆ ಏನು ಹೇಳ್ತಾಳೆ, ಐ ಆಮ್ ಫೈನ್, ಹೌ ಆರ್ ಯು ಏನೋ ಕೇಳ್ತಾಳೆ. ಅದು ಬೇಡ, ನಾವೇನು ಮಾಡಿದ್ದೀವಿ, ಡ್ಯಾಶ್ ಇಟ್ಬಿಟ್ಟಿದ್ದೀವಿ. ಆಮೇಲೆ ರವಿ ಮತ್ತೆ ಕೇಳ್ತಾನೆ, ಡಿಡ್ ಯು ಕಂಪ್ಲೀಟ್ ಯುವರ್ ಹೋಮ್ವರ್ಕ್. ಇದನ್ನು ಸುಲಭವಾಗಿ ಕೇಳ್ಬೋದಾ, ನೀನು ಹೋಮ್ವರ್ಕನ್ನ ಕಂಪ್ಲೀಟ್ ಮಾಡ್ದಾ? ಅದಕ್ಕೆ ರಾಣಿ ಎಸ್ ಅಂತ ನಾವು ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಯಾಕೆಂದರೆ ಕಂಪ್ಲೀಷನ್ ಮಾಡುವಂಥ ಚಟುವಟಿಕೆ ಅದು. ಹೀಗೆ ಮಾಡಬೇಕು, ನೀವು ಆನ್ಸರ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ನೀವೇ ಆನ್ಸರ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಒಬ್ಬ ವ್ಯಕ್ತಿಯ ಡೈಲಾಗ್ ಬರೀಬೇಕು, ಇನ್ನೊಬ್ಬ ವ್ಯಕ್ತಿಯ ಡೈಲಾಗನ್ನು ಖಾಲಿ ಬಿಡಬೇಕು. ಅದೇ ಒಂದು ಚಟುವಟಿಕೆ ಆಗುತ್ತೆ. ಮತ್ತು ರವಿ ಕೇಳ್ತಾನೆ, ಶಲ್ ವಿ ಗೋ ಟು ಲೈಬ್ರರಿ, ನಾವು ಪುಸ್ತಕಾಲಯಕ್ಕೆ ಹೋಗೋಣ ಅಂತ ಕೇಳ್ತಾನೆ. ಮತ್ತು ರಾಣಿದು ಡೈಲಾಗನ್ನ ನಾವೇನು ಮಾಡಬೇಕು, ಬಿಟ್ಟುಬಿಡಬೇಕು. ಇಲ್ಲಿ ಸ್ಟೂಡೆಂಟ್ ಕಂಪ್ಲೀಟ್ ಆ್ಯಂಡ್ ಸ್ಪೀಕ್ ದ ಡೈಲಾಗ್. ಇಲ್ಲಿ ಏನು ವಿದ್ಯಾರ್ಥಿಗಳು ಏನು ಮಾಡ್ತವೆ, ಆ ಡೈಲಾಗನ್ನು ಕಂಪ್ಲೀಟ್ ಮಾಡ್ತವೆ ಮತ್ತು ಆ ಡೈಲಾಗ್ನ ಮಾತಾಡ್ತವೆ ಅಂತಕ್ಕಂಥ ಇಲ್ಲಿ ಬರೆದು ನಾವೇನು ಮಾಡಬೇಕು, ನಿಲ್ಲಿಸಬೇಕು. ಇಷ್ಟಕ್ಕೆ ನಮಗೆ ಎಷ್ಟು ಸಿಗುತ್ತೆ, 2 ಅಂಕ ಸಿಗುತ್ತೆ. ಅಂದರೆ ಒಬ್ಬನ ಡೈಲಾಗನ್ನು ನಾವು ಬರೀಬೇಕು, ಇನ್ನೊಬ್ಬ ಡೈಲಾಗನ್ನು ಬಿಟ್ಟುಬಿಡಬೇಕು. ಅದೇ ವ್ಯಕ್ತಿಯ ಡೈಲಾಗ್ ಮತ್ತೆ ಸ್ಟಾರ್ಟ್ ಮಾಡಬೇಕು, ಮತ್ತೊಬ್ಬ ಡೈಲಾಗ್ ಬಿಟ್ಟುಬಿಡಬೇಕು. ಹೀಗೆ 3 ಡೈಲಾಗ್ಸನ್ನು ನಾವು ಬೋದು 3 ಡೈಲಾಗ್ಸ್ನ ಖಾಲಿ ಬಿಟ್ಟರೆ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ನಿಮ್ಮ ಜೊತೆ ಈಗ ನಾನೇನು ಮಾಡಿದ್ದೀನಿ, 8 ಪ್ರಶ್ನೆಗಳಿಗೆ 2 ಮಾರ್ಕ್ಸ್ ನಾನೇನು ಮಾಡಿ ಡಿಸ್ಕಸ್ ಮಾಡಿದ್ದೀನಿ. ಇದನ್ನು ನೀವು ನೋಡ್ಕೊಳ್ಳಿ. ಇದು ಸಪ್ಲಿಮೆಂಟ್ರಿ ಏನು 2026ಅಲ್ಲಿ ಏನು ಈಗ ಇತ್ತೀಚೆಗೆ ನಡೆದಿದೆ
ಆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟದ್ದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಏನು ಮಾಡ್ತೀನಿ, ಬೇರೆ ಸಬ್ಜೆಕ್ಟಿನ MCQಗಳನ್ನು ಮತ್ತು 2 ಮಾರ್ಕ್ಸ್ ಕ್ವಶನ್ಗಳನ್ನು ನಿಮ್ಮ ಜೊತೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಹೇಳಿ ನೀವು ಎಲ್ಲ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಮತ್ತು ಚೆನ್ನಾಗಿ ಓದ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಒಂದು ಚಾನಲ್ ನಿಮ್ಗೆ ಇಷ್ಟ ಆದರೆ ಅಥವಾ ನಿಮಗೇನಾದರೂ ಉಪಯೋಗ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.